गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ದಿನದ ಪಂಚಾಂಗ ಶ್ರವಣ. ಈ ದಿನ 19 ಆಗಸ್ಟ್ 2026 ಬುಧವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ. ಸೂರ್ಯೋದಯ ಬೆಳಗ್ಗೆ 6 ಗಂಟೆ 3 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 35 ನಿಮಿಷಕ್ಕೆ. ಈ ದಿನ ಸಪ್ತಮಿ ತಿಥಿ ಇರತಕ್ಕಂಥ ದಿನ, ಸ್ವಾತಿ ನಕ್ಷತ್ರ, ಬ್ರಹ್ಮಯೋಗ, ಗರಜಕರಣ ಇರತಕ್ಕಂಥ ದಿನ. ಈ ದಿನ 12:55ರಿಂದ 2:40 ವರ್ಜ್ಯ ಮಾಡತಕ್ಕಂಥ ಸಮಯ. ಈ ದಿನ ದುರ್ಮುಹೂರ್ತ ಮಧ್ಯಾಹ್ನ 11 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 44 ನಿಮಿಷದವರೆಗೆ. ಈ ದಿನದ ರಾಹುಕಾಲ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ 1 ಗಂಟೆ 53 ನಿಮಿಷದವರೆಗೆ. ಇನ್ನು ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 37 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಇನ್ನು ಈ ದಿನದ ಗೂಳಿಕಾ ಕಾಲ ಬೆಳಗ್ಗೆ 10 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೆ. ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 27 ನಿಮಿಷದಿಂದ ಬೆಳಗ್ಗೆ 5 ಗಂಟೆ 15 ನಿಮಿಷದವರೆಗೆ. ಇನ್ನು ಈ ದಿನದ ಅಮೃತ ಕಾಲ ಮಧ್ಯಾಹ್ನ 11 ಗಂಟೆ 27 ನಿಮಿಷದಿಂದ 1 ಗಂಟೆ 13 ನಿಮಿಷದವರೆಗೆ. ಈ ದಿನ ಅಭಿಜಿತ್ ಲಗ್ನದ ಮುಹೂರ್ತ ಯಾವುದು ಇಲ್ಲದೆ ಇರತಕ್ಕಂತಹ ದಿನ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಇನ್ನು ಈ ದಿನದ ನಿಮ್ಮ ರಾಶಿಯ ಫಲ ಹೇಗಿರಲಿದೆ ಎಂಬುದನ್ನು ನೋಡೋಣ. ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಬುಧವಾರದ ಸೌಮ್ಯ ತೇಜಸ್ಸು ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ಧೈರ್ಯ, ಚೈತನ್ಯಗಳ ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಬೌದ್ಧಿಕ, ಚಾಣಾಕ್ಷ ಹಾಗೂ ಸಫಲತೆಯಿಂದ ಕೂಡಿರಲಿದೆ. ಸಮಯೋಚಿತ ನಿರ್ಧಾರಗಳು ಮತ್ತು ಉತ್ತಮ ಮಾತುಗಾರಿಕೆಯಿಂದ ಸಂಕೀರ್ಣ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ. ಸಮಾಜದಲ್ಲಿ ಒಳ್ಳೆಯ ಗೌರವ ಹೆಚ್ಚಾಗಲಿದ್ದು ಹೊಸ ಸಂಪರ್ಕಗಳು ಭವಿಷ್ಯಕ್ಕೆ ಅನುಕೂಲ ತಂದುಕೊಡಲಿದೆ. ಈ ದಿನ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣವಿರಲಿದೆ. ಯೋಜನಾಬದ್ಧ ಕೆಲಸಕ್ಕೆ ಒಳ್ಳೆಯ ಒಂದು ಮೆಚ್ಚುಗೆ ಲಭಿಸಲಿದ್ದು ಐಟಿ, ಆಡಳಿತ, ಮಾರ್ಕೆಟಿಂಗ್, ಸಾರ್ವಜನಿಕ ಸಂಪರ್ಕ, ಆಡಳಿತ ಹಾಗೂ ತಾಂತ್ರಿಕ ರಂಗದಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಹಾಗೂ ಪ್ರೋತ್ಸಾಹದಾಯಕ ಸುದ್ದಿಗಳು ಸಿಗತಕ್ಕಂಥ ದಿನ. ಈ ದಿನ ವ್ಯಾಪಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಸಫಲತೆಯ ದಿನವಾಗಿದ್ದು ಆಕರ್ಷಕ ಧನ ಲಾಭ ದೊರೆಯಲಿದೆ. ಶೈಕ್ಷಣಿಕ ಸಾಮಗ್ರಿಗಳು, ಮುದ್ರಣ, ಕಮಿಷನ್ ಏಜೆನ್ಸಿ, ಆಟೋಮೊಬೈಲ್, ರಿಯಲ್ ಎಸ್ಟೇಟ್ ಹಾಗೂ ತಾಂತ್ರಿಕ ಉಪಕರಣಗಳ ವ್ಯಾಪಾರಿಗಳಿಗೆ ಶ್ರೇಷ್ಠ ವಹಿವಾಟು ನಡೆಯಲಿದೆ. ಹೊಸ ಒಪ್ಪಂದಗಳಿಗೆ ಚಾಲನೆ ನೀಡಲು ಈ ದಿನ ಸೂಕ್ತವಾದಂತಹ ದಿನ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಬಲ ಹಾಗೂ ವೃದ್ಧಿದಾಯಕವಾಗಿರಲಿದೆ. ಹಳೆಯ ಒಂದು ಶ್ರಮಕ್ಕೆ ತಕ್ಕಂತೆ ಧನಾಗಮನ ಸುಗಮವಾಗಲಿದೆ. ಭವಿಷ್ಯಕ್ಕಾಗಿ ಉಳಿತಾಯ ಯೋಜನೆಗಳು, ಶೈಕ್ಷಣಿಕ ಹೂಡಿಕೆಗಳು ಅಥವಾ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂತಹ ದಿನ. ಈ ದಿನ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ. ಬಂಧು ಮಿತ್ರರೊಂದಿಗೆ ಹರ್ಷದಾಯಕ ಕ್ಷಣಗಳನ್ನು ಕಳೆಯಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತೃಪ್ತಿದಾಯಕ ಹಾಗೂ ಪ್ರಸನ್ನತೆಯ ದಿನ. ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಹಾಗೂ ಮಾನಸಿಕ ಚೈತನ್ಯ ಕಾಯ್ದುಕೊಳ್ಳಲಿದ್ದೀರಿ. ದಿನಪೂರ್ತಿ ಲವಲವಿಕೆಯಿಂದಿರಲು
ನಿಯಮಿತ ಯೋಗ, ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಈ ದಿನದ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ವಿಶೇಷವಾಗಿ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ತಕ್ಕದಾದಂತಹ ಶ್ರೇಷ್ಠ ಫಲ ಸಿಗಲಿದ್ದು, ಕೃಷಿ ಯಂತ್ರೋಪಕರಣಗಳ ಬಳಕೆ, ನೀರಾವರಿ ನಿರ್ವಹಣೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯುವಂತಹ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಗಣಿತ, ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಲಭಿಸಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಮಹಾಗಣಪತಿಯ ಆರಾಧನೆಯನ್ನು ಮಾಡಿ ಹಾಗೂ ಗಣಪತಿ ದೇವರಿಗೆ ವಿಶೇಷವಾಗಿ ಭಕ್ಷ್ಯ ಭೋಜ್ಯಗಳನ್ನು ಸಾಧ್ಯವಿದ್ದಲ್ಲಿ ನೀವು ಸಮರ್ಪಿಸಿಕೊಳ್ಳಿ ಹಾಗೂ ಗಣಪತಿಯ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡಿ. ಈ ದಿನದ ಸರ್ವ ಕಾರ್ಯಗಳ ವಿಘ್ನಗಳ ಪರಿಹಾರಕ್ಕಾಗಿ ಗಣಪತಿ ದೇವರಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ ಬೆಳಗ್ಗೆ 10:45 ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಸ್ನೇಹಿತರೆ, ಈ ದಿನದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಶುಭ ಫಲಗಳನ್ನು ಭಗವಂತ ಅನುಗ್ರಹಿಸಲಿ. ಶುಭವಾಗಲಿ. ವೃಷಭ ರಾಶಿಯವರಿಗೆ ಇಂದು ಬುಧವಾರದ ಸೌಮ್ಯ ತೇಜಸ್ಸು ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ಈ ದಿನವು ಅತ್ಯಂತ ಪ್ರಸನ್ನತೆ, ಸೃಜನಶೀಲತೆ ಹಾಗೂ ಧನಾತ್ಮಕ ಫಲಗಳಿಂದ ಕೂಡಿರಲಿದೆ. ನಿಮ್ಮ ಮಾತಿನ ಚಾತುರ್ಯ ಹಾಗೂ ತಾಳ್ಮೆಯಿಂದ ಕಠಿಣ ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸಲಿದ್ದೀರಿ. ಸಮಾಜದಲ್ಲಿ ಒಳ್ಳೆಯ ಗೌರವ ದೊರೆಯಲಿದೆ ಹಾಗೂ ನೂತನ ಸಂಪರ್ಕಗಳು ಭವಿಷ್ಯದ ಯೋಜನೆಗಳಿಗೆ ಅನುಕೂಲ ತಂದುಕೊಡಲಿದೆ. ವೃತ್ತಿ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣವು ಅತ್ಯಂತ ಅನುಕೂಲಕರವಾಗಿರತಕ್ಕಂಥ ದಿನ. ನಿಮ್ಮ ಮೇಲಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ಒಳ್ಳೆಯ ಒಂದು ಸೂಕ್ತ ನಿಮಗೆ ಪ್ರೋತ್ಸಾಹ ಲಭಿಸಲಿದೆ. ನಿಮ್ಮ ಬ್ಯಾಂಕಿಂಗ್, ಆಡಳಿತ, ಹಣಕಾಸು, ಕಲೆ, ವಿನ್ಯಾಸ, ಸಾರ್ವಜನಿಕ ಹಾಗೂ ಮಾಧ್ಯಮ ಸಂಪರ್ಕ ರಂಗದಲ್ಲಿರ್ತಕ್ಕಂಥವರಿಗೆ, ಉತ್ತಮ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಮತ್ತು ಯಶಸ್ಸುಗಳು ದೊರೆಯತಕ್ಕಂಥ ದಿನ. ಸ್ನೇಹಿತರೆ, ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಈ ದಿನ ಆಕರ್ಷಕ ಧನ ಲಾಭ ದೊರೆಯುವಂತಹ ದಿನ. ಸೌಂದರ್ಯ ವರ್ಧಕಗಳು, ವಸ್ತ್ರೋದ್ಯಮ, ಆಭರಣ, ಶೈಕ್ಷಣಿಕ ಸಾಮಗ್ರಿಗಳು, ಆಹಾರ ಪದಾರ್ಥಗಳು ಹಾಗೂ ಕಮಿಷನ್ ವ್ಯವಹಾರ ಮಾಡತಕ್ಕಂಥವರಿಗೆ ಶ್ರೇಷ್ಠ ವಹಿವಾಟು ನಡೆಯಲಿದೆ ಹಾಗೂ ವಿಶೇಷವಾಗಿ ಹೊಸ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಈ ದಿನ ಉತ್ತಮವಾದಂತಹ ದಿನ. ಈ ದಿನ ಹೊರಗಿನ ದೇಶದ ಉದ್ಯೋಗಕ್ಕೆ ಕಲಿಯಲು ಏನಾದರೂ ಪ್ರಯತ್ನಗಳು ಹೋಗುವಂಥದ್ದು ಇದ್ದಲ್ಲಿ ಸ್ವಲ್ಪ ಜಾಸ್ತಿ ಪ್ರಯತ್ನಗಳನ್ನು ಮಾಡಿಕೊಳ್ಳಿ, ಶುಭ ಫಲಗಳು ಒದಗಿ ಬರಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿದ್ದು ತೃಪ್ತಿದಾಯಕವಾಗಲಿದೆ. ನೂತನ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿದೆ. ಹಳೆಯ ಒಂದು ಶ್ರಮಕ್ಕೆ ತಕ್ಕಂತೆ ಧನಾಗಮನ ಸುಗಮವಾಗಲಿದೆ. ಗೃಹ ಅಲಂಕಾರ, ವಾಹನ ಸೌಕರ್ಯ ಅಥವಾ ಭವಿಷ್ಯದ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಬಹುದು. ಈ ದಿನ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಳಕರ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ನಿಮಗೆ ಲಭಿಸಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಅನ್ಯೋನ್ಯತೆ ಹಾಗೂ ಗೌರವ ಕಾಯ್ದುಕೊಳ್ಳುವಂತ ದಿನ. ಈ ದಿನ ನಿಮ್ಮ ಪ್ರೇಮಿಗಳಿಗೆ ಮನಸ್ಸಿಗೆ ಸಂತಸ ತರುವಂತಹ ಒಂದು ಶುಭ ಘಟನೆಗಳು ನಡೆಯಲಿದೆ ಮತ್ತು ಏನೋ ಒಂದು ಮನಸ್ಸಿಗೆ ಹಿತ ದೊರಕುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಆರೋಗ್ಯದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಈ ದಿನ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂತ ಸಾಧ್ಯತೆ ಇದೆ. ಬೆನ್ನು ನೋವು, ಹೊಟ್ಟೆಗೆ ಸಂಬಂಧಿಸಿದಂತ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂತಹ ದಿನ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ಆಹಾರ ಸೇವನೆ ಹಾಗೂ ಹೆಚ್ಚಿನ ಸಮಯವನ್ನು ಆರೋಗ್ಯದಲ್ಲಿ ಜಾಗರೂಕತೆಗಾಗಿ ನೋಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಉತ್ತಮವಾದಂತಹ ಶ್ರೇಷ್ಠ ಫಲ ಸಿಗತಕ್ಕಂತಹ ದಿನ. ನೀರಾವರಿ ನಿರ್ವಹಣೆ ಮಾಡತಕ್ಕಂಥವರಿಗೆ, ಯಂತ್ರೋಪಕರಣಗಳ ಬಳಕೆ ಮಾಡುವಂಥವರಿಗೆ, ಹೂವು ಹಣ್ಣುಗಳು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ
ಹಾಗೂ ಸೂಕ್ತ ಆದಾಯ ದೊರೆಯುವಂತಹ ದಿನ. ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಗ್ರಹಣ ಶಕ್ತಿ ಉತ್ತಮವಾಗಿದ್ದು ಓದಿದಂತಹ ಒಂದು ಪಾಠಗಳು ಹೆಚ್ಚಿನ ನೆನಪಿಗೆ ಶಕ್ತಿಗೆ ಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಸಮಯದಿಂದಾಗಿ ಒಳ್ಳೆಯ ಕಠಿಣ ಪರಿಶ್ರಮದಿಂದ ಸುಲಭ ಒಳ್ಳೆಯ ಫಲಿತಾಂಶ ದೊರೆಯಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ದುರ್ಗೆಯ ಆರಾಧನೆಯನ್ನು ಮಾಡಿ ಓಂ ದುರ್ಗಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಹಾಗೂ ದುರ್ಗೆಯನ್ನು ಸ್ಮರಣೆ ಮಾಡಿ. ವಿಶೇಷವಾಗಿ ಈ ದಿನ ದುರ್ಗೆಯ ಒಂದು ವಿಗ್ರಹಕ್ಕೆ ಪೂಜೆಯನ್ನು ಮಾಡುವುದರಿಂದ ಒಂದು ದುರ್ಗೆಯ ಅನುಗ್ರಹದಿಂದ ಶುಭ ಉಂಟಾಗಲಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನ ಶುಭವಾಗಲಿ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಬುಧನ ಸ್ವಕ್ಷೇತ್ರ ದಿನವಾದ ಬುಧವಾರವಾದ್ದರಿಂದ ಬೌದ್ಧಿಕ ಸಾಮರ್ಥ್ಯ, ಚಾಣಾಕ್ಷತೆ ಹಾಗೂ ವಾಕ್ಚಾತುರ್ಯ ಅತ್ಯುತ್ತಮವಾಗಿರಲಿದೆ. ಗ್ರಹಗತಿಗಳ ಶುಭ ಸನ್ನಿವೇಶದಿಂದಾಗಿ ಮನಸ್ಸಿನಲ್ಲಿ ಹೊಸ ಭರವಸೆ ಮೂಡಲಿದ್ದು ಸಂಕೀರ್ಣ ಕಾರ್ಯಗಳನ್ನು ಒಳ್ಳೆಯ ರೀತಿಯಿಂದ ಜಾಣ್ಮೆಯಿಂದ ಪೂರ್ಣಗೊಳಿಸುವಂತಹ ದಿನ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ವರ್ಚಸ್ಸು ಈ ದಿನ ವೃದ್ಧಿಯಾಗತಕ್ಕಂಥ ದಿನ. ಇನ್ನು ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧುಗಳೇ, ಉದ್ಯೋಗದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಮೇಲಧಿಕಾರಿಗಳಿಂದ ಕಿರಿಕಿರಿ ತೊಂದರೆಗಳು ಎದುರಾಗಬಹುದು. ನಿಮ್ಮ ಸಣ್ಣ ಪುಟ್ಟ ತೊಂದರೆಯಿಂದಾಗಿ ನೀವು ಮಾಡಿದಂತಹ ಅನಾಹುತದಿಂದಾಗಿ ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಬಹುದು. ಉದ್ಯೋಗದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ, ನಿರ್ಲಕ್ಷ್ಯ ಬೇಡ. ಹಾಗೂ ಗವರ್ಮೆಂಟ್ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಸಣ್ಣ ಪುಟ್ಟ ತೊಂದರೆಗಳು ಹೆಚ್ಚಾಗಿ ಎದುರಾಗುವಂತ ಸಾಧ್ಯತೆಗಳಿದೆ. ತುಂಬಾ ಕೂಲಂಕುಷವಾಗಿ ಎಚ್ಚರಿಯಿಂದ ಮುಂದುವರಿಯತಕ್ಕಂಥದ್ದು ಉತ್ತಮ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರದ ಊರಿನಿಂದ ವ್ಯಾಪಾರಕ್ಕೆ ಹೊರಡತಕ್ಕಂಥವರಿಗೆ ಶುಭ ಫಲಗಳಿದೆ. ಹಾಗೂ ಶೈಕ್ಷಣಿಕ ಸಾಮಗ್ರಿಗಳು, ಮುದ್ರಣ, ಕಮಿಷನ್ ಏಜೆನ್ಸಿ ಹಾಗೂ ವಾಹನ ತಂತ್ರಜ್ಞಾನದ ಉಪಕರಣಗಳಲ್ಲಿ ವ್ಯಾಪಾರ ಮಾಡತಕ್ಕಂಥವರಿಗೆ ಶುಭ ಫಲಗಳು ಒದಗಿ ಬರಲಿದೆ. ಹಾಗೆ ಹೊಸ ಒಪ್ಪಂದಗಳಿಗೆ ಚಾಲನೆ ನೀಡಲು ಅತ್ಯಂತ ಒಂದು ಪ್ರಶಸ್ತವಾದಂತಹ ಒಂದು ದಿನವಾಗಲಿದೆ. ಇನ್ನು ಬಂಧುಗಳೇ, ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾದಂತಹ ಪರಿಸ್ಥಿತಿ ಈ ದಿನ ನಿಮಗೆ ತೃಪ್ತಿದಾಯಕವಾಗಿರಲಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯ ಯೋಜನೆಗಳಲ್ಲಿ ಬಂಡವಾಳ ಹೂಡಲು, ಗೃಹ ಉಪಯೋಗಿ ವಸ್ತುಗಳ ಖರೀದಿ ಅಥವಾ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶುಭ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಸ್ನೇಹಿತರೆ, ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ಇರಲಿದೆ. ಬಂಧು ಮಿತ್ರರೊಂದಿಗೆ ಉಲ್ಲಾಸದಾಯಕ ಕ್ಷಣಗಳನ್ನು ಕಳೆಯಲಿದ್ದೀರಿ. ದಾಂಪತ್ಯ ಜೀವನ ಪರಸ್ಪರ ಅನ್ಯೋನ್ಯತೆಯಿಂದ ಕೂಡಿರಲಿದ್ದು ಪ್ರೀತಿ ಹಾಗೂ ಗೌರವ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಮನಸ್ಸಿನಲ್ಲಿ ಉಲ್ಲಾಸ ತರುವಂತಹ ತೃಪ್ತಿದಾಯಕವಾದಂತಹ ದಿನವಾಗಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ ಹಾಗೂ ಮಾನಸಿಕ ಚೈತನ್ಯವನ್ನು ಕಾಯ್ದುಕೊಳ್ಳುವಂತಹ ದಿನ. ದೈನಂದಿನ ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ಸರಿಯಾದಂಥ ಸಮಯಕ್ಕೆ ಸರಿಯಾಗಿ ಮಾಡಿಕೊಳ್ಳಿ. ಸಾತ್ವಿಕ ಆಹಾರದ ಕಡೆಗೆ ಹೆಚ್ಚಿನ ಒಲವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಲವಲವಿಕೆಯಿಂದ ಇರಲು ದೇವತಾ ಆರಾಧನೆಯೊಂದಿಗೆ ಮುಂದುವರಿಯಿರಿ. ಇನ್ನು ಸ್ನೇಹಿತರೆ, ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ ನಿಮ್ಮ ಜಮೀನಿನಲ್ಲಿ ಬೆಳೆಯುವಂತಹ ಬೆಳೆಗಳು ನಿಮಗೆ ಒಳ್ಳೆಯ ಫಸಲನ್ನು ತಂದುಕೊಡಲಿದೆ. ಒಳ್ಳೆಯ ಶ್ರೇಷ್ಠ ಫಲ ಸಿಗಲಿದೆ. ಕೃಷಿ ಯಂತ್ರೋಪಕರಣಗಳ ಬಳಕೆಯನ್ನು ಮಾಡಿಕೊಂಡು ನೀವು ಕೃಷಿಯನ್ನು ಮುಂದುವರಿಸಿಕೊಳ್ಳಬಹುದು. ಇನ್ನು ಯೋಜನೆಗಳು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ, ಸೂಕ್ತ ಆದಾಯ ದೊರೆಯುವಂತಹ ದಿನ. ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಈ ದಿನ ಜ್ಞಾಪಕ ಶಕ್ತಿ ಇರಲಿದೆ. ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಗಣಿತ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಶುಭ ಫಲ ಒದಗಿ ಬರತಕ್ಕಂತಹ ದಿನ. ಈ ದಿನ ವಿಶೇಷವಾಗಿ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ. ವಿಶೇಷವಾಗಿ ಸರ್ವ ಒಂದು ರಕ್ಷೆಗಾಗಿ ನೀವು ಮಹಾವಿಷ್ಣು ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ 1:30ರವರೆಗೆ. ಈ ದಿನದ ನಿಮ್ಮ ಸರ್ವ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಶುಭ ಸಂಖ್ಯೆ 5, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನ ನೀವು ವಿಶೇಷವಾಗಿ ಶಿವಲಿಂಗಕ್ಕೆ ಪೂಜೆ ಮಾಡಿಕೊಳ್ಳುವುದರಿಂದ ನಿಮಗೆ ಶುಭ ಫಲಗಳು ಒದಗಿ ಬರತಕ್ಕಂತಹ ಸಾಧ್ಯತೆಗಳಿದೆ. ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಇಂದು ಬುಧವಾರದ ಸೌಮ್ಯ ತೇಜಸ್ಸು ಹಾಗೂ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಭಾವನಾತ್ಮಕ ಜಾಣ್ಮೆಯ ಸಮ್ಮಿಶ್ರಣದಿಂದಾಗಿ ದಿನವು ಅತ್ಯಂತ ಪ್ರಶಾಂತತೆ, ಸಮಯೋಚಿತ ಆಲೋಚನೆಗಳು ಹಾಗೂ ಸಫಲತೆಯಿಂದ ಕೂಡಿರಲಿದೆ. ನಿಮ್ಮ ಮೃದು ಮಾತುಗಾರಿಕೆ ಹಾಗೂ ಕರುಣಾಮಯಿ ಸ್ವಭಾವಕ್ಕೆ ಮನೆ ಮತ್ತು ಸಮಾಜದಲ್ಲಿ ಶ್ರೇಷ್ಠ ಗೌರವ ಸಿಗಲಿದೆ. ಪ್ರಮುಖ ಕಾರ್ಯಗಳನ್ನು ಯೋಜನಾಬದ್ಧವಾಗಿ ಪೂರ್ಣಗೊಳಿಸಲಿದ್ದೀರಿ ಮತ್ತು ಶುಭ ಫಲಗಳನ್ನು ಪಡೆದುಕೊಳ್ಳತಕ್ಕಂತಹ ದಿನ. ಇನ್ನು ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣವಿರಲಿದ್ದು, ನಿಮ್ಮ ಕಂಠಸಿರಿ, ಸಂವಹನ ಹಾಗೂ ದಕ್ಷತೆಗೆ ಉತ್ತಮವಾದಂತಹ ಸೂಕ್ತ ಮೆಚ್ಚುಗೆ ದೊರೆಯಲಿದ್ದು, ಶಿಕ್ಷಣ, ವೈದ್ಯಕೀಯ ಅಥವಾ ಆಸ್ಪತ್ರೆ, ಮಾಧ್ಯಮ ಹಾಗೂ ಆಡಳಿತ, ಬ್ಯಾಂಕಿಂಗ್ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರತಕ್ಕಂಥ ಉದ್ಯೋಗಿಗಳಿಗೆ ಶುಭ ವಾರ್ತೆಗಳು ಲಭಿಸತಕ್ಕಂಥ ದಿನ. ಈ ದಿನ ಆದಷ್ಟು ಎಚ್ಚರಿಕೆಯಿಂದ ಉದ್ಯೋಗ ಕ್ಷೇತ್ರದಲ್ಲಿ ಮುಂದುವರಿಯಿರಿ. ಉದ್ಯೋಗದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಉತ್ತಮ. ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಆಕರ್ಷಕ ಧನ ಲಾಭ ದೊರೆಯಲಿದೆ. ಜಲಾಧಾರಿತ ಉತ್ಪನ್ನಗಳು, ಆಹಾರ ಪದಾರ್ಥಗಳು, ಹಾಲಿನ ಉತ್ಪನ್ನಗಳು ಹಾಗೂ ಶೈಕ್ಷಣಿಕ ಸಾಮಗ್ರಿಗಳು ಮತ್ತು ಆಸ್ತಿಪಾಸ್ತಿ ವ್ಯವಹಾರ ನಡೆಸುವವರಿಗೆ ಶುಭ ವಹಿವಾಟು ನಡೆಯುವಂತಹ ದಿನ. ಹೊಸ ಹೂಡಿಕೆಗಳಿಗೆ ಯೋಜನೆ ರೂಪಿಸಿಕೊಳ್ಳಲು ಈ ದಿನ ಪ್ರಶಸ್ತವಾದಂತಹ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ, ಆರ್ಥಿಕ ಪರಿಸ್ಥಿತಿಯು ಸಮಾಧಾನಕರವಾಗಿರಲಿದೆ. ಹಳೆಯ ಬಾಕಿಯ ಹಣ ಧನಾಗಮನದ ಯೋಗವಿದ್ದು ಪ್ರಗತಿ ಕಂಡು ಬರತಕ್ಕಂಥ ದಿನ. ಕುಟುಂಬದ ಸೌಕರ್ಯಗಳು, ಗೃಹ ಅಲಂಕಾರ, ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಉಳಿತಾಯ ಯೋಜನೆಗಳಿಗಾಗಿ ಹಣ ವಿನಿಯೋಗವಾಗತಕ್ಕಂಥ ದಿನ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ. ತಾಯಿಯವರ ಆಶೀರ್ವಾದ ಹಾಗೂ ಹಿರಿಯರ ಪ್ರೋತ್ಸಾಹ ನಿಮಗೆ ಧೈರ್ಯವನ್ನು ತಂದುಕೊಡಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಗೌರವ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಈ ದಿನ ತೃಪ್ತಿದಾಯಕವಾದಂತಹ, ಹರ್ಷದಾಯಕವಾದಂತಹ ದಿನವಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳು, ಬೆನ್ನಿನ ಮೂಳೆಗೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಮಾಡಬೇಡಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿ ಹಾಗೂ ಆರೋಗ್ಯವನ್ನು ಸಮಾಧಾನಕರವಾಗಿರಿಸತಕ್ಕಂಥದ್ದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಕೋರ್ಟು ಕೇಸುಗಳ ವ್ಯವಹಾರ, ಯಾವುದಾದ್ರೂ ವ್ಯಾಜ್ಯಗಳಿದ್ದಂತಲ್ಲಿ ಒಂದು ಶುಭ ಫಲ ದೊರಕುವಂತ ಸಾಧ್ಯತೆ ಇದೆ. ಕೃಷಿಯಲ್ಲಿ ಬೆಳೆದಂತ ಬೆಳೆಗಳು ನಿಮಗೆ ಒಳ್ಳೆಯ ಶುಭ ಫಲವನ್ನು, ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದ್ದು, ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರತಕ್ಕಂಥ ದಿನ. ಸಾಹಿತ್ಯ, ವೈದ್ಯಕೀಯ, ವಿಜ್ಞಾನ, ಆಡಳಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ. ಪೋಷಕರ, ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ರಾಜರಾಜೇಶ್ವರಿ ದೇವಿಯ ಆರಾಧನೆಯನ್ನು ಮಾಡಿ ಹಾಗೂ ಸರ್ವ ಕಾರ್ಯಗಳ ಒಂದು ನಿರ್ವಿಘ್ನತೆಗಾಗಿ, ಒಳ್ಳೆಯ ಶುಭ ಫಲಕ್ಕಾಗಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು, ಗಣಪತಿಯನ್ನು ಆರಾಧನೆ ಮಾಡಿ ಹಾಗೂ ಗಣಪತಿಯ ಒಂದು ವಿಗ್ರಹಕ್ಕೆ ವಿಶೇಷವಾಗಿ ಸ್ಮರಣೆ ಹಾಗೂ ಪೂಜೆಯನ್ನು ಸಲ್ಲಿಸುವುದರಿಂದ ಶುಭ ಫಲಗಳು ದೊರೆಯತಕ್ಕಂಥ ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 ಬೆಳಗ್ಗೆ 10:45 ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಶುಭವಾಗಲಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಬುಧವಾರದ ಸೌಮ್ಯ ತೇಜಸ್ಸು ಹಾಗೂ ನಿಮ್ಮ ರಾಶಿಯಾಧಿಪತಿ ಸೂರ್ಯ ದೇವನ ಪ್ರಭಾವದ ಸಮ್ಮಿಶ್ರಣದಿಂದಾಗಿ ಈ ದಿನವು ಬೌದ್ಧಿಕ ಪ್ರಗತಿ, ಆತ್ಮವಿಶ್ವಾಸ ಹಾಗೂ ಪ್ರಭಾವಶಾಲಿ ಫಲಗಳಿಂದ ಕೂಡಿರಲಿದೆ. ನಿಮ್ಮ ಸಮಯೋಚಿತ ಬುದ್ಧಿವಂತಿಕೆ ಹಾಗೂ ದೂರದೃಷ್ಟಿಯ ನಿರ್ಧಾರಗಳಿಗೆ ಸಮಾಜದಲ್ಲಿ ಗೌರವ ಲಭಿಸತಕ್ಕಂಥ ದಿನ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳನ್ನು ಈ ದಿನ ಚಾಣಾಕ್ಷತೆಯಿಂದ ಪೂರ್ಣಗೊಳಿಸಲಿದ್ದೀರಿ. ಈ ದಿನ ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣವಿರಲಿದೆ. ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ನಿಮ್ಮ ದಕ್ಷತೆ ಮತ್ತು ನಿಮ್ಮ ಸಂವಹನ ಕೌಶಲ್ಯಕ್ಕೆ ಪ್ರೋತ್ಸಾಹ ನೀಡುವಂತಹ ದಿನ. ಆಡಳಿತ ಅಥವಾ ಸರಕಾರಿ ಕೆಲಸಗಳು, ಮಾಧ್ಯಮ, ಮಾರ್ಕೆಟಿಂಗ್, ಶಿಕ್ಷಣ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರ್ತಕ್ಕಂಥವರು ಉದ್ಯೋಗಿಗಳಿಗೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆ, ಕಾಳಜಿ ಇರಲಿ. ಸಣ್ಣ ಪುಟ್ಟ ತೊಂದರೆಗಳು ಎದುರಾಗತಕ್ಕಂಥ ದಿನ. ವ್ಯಾಪಾರಿಗಳಿಗೆ ಸಫಲತೆಯ ವಾತಾವರಣವಿರಲಿದ್ದು ಆಕರ್ಷಕ ಧನ ಲಾಭದ ಯೋಗವಿದೆ.
ಶೈಕ್ಷಣಿಕ ಸಾಮಗ್ರಿಗಳು, ಪ್ರಕಾಶನ, ರಿಯಲ್ ಎಸ್ಟೇಟ್, ಯಂತ್ರೋಪಕರಣಗಳು ಹಾಗೂ ಕಮಿಷನ್ ವ್ಯವಹಾರ ಮಾಡತಕ್ಕಂಥವರಿಗೆ ಶುಭ ಫಲಿತಾಂಶಗಳಿದೆ. ನೂತನ ಹೂಡಿಕೆಗಳಿಗೆ ಬಂಡವಾಳ ತೊಡಗಿಸಲು ಮತ್ತು ಒಪ್ಪಂದಗಳನ್ನು ಅಂತಿಮಗೊಳಿಸಲು ಸೂಕ್ತವಾದಂತಹ ದಿನ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ, ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ವೃದ್ಧಿದಾಯಕವಾಗಿರಲಿದೆ. ನೂತನ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ಹಳೆಯ ಬಾಕಿ ಧನಾಗಮನದಲ್ಲಿ ಪ್ರಗತಿ ಕಂಡುಬರಲಿದೆ. ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಗೃಹ ಉಪಯೋಗಿ ವಸ್ತುಗಳ ಖರೀದಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವಿನಿಯೋಗವಾಗಲಿದೆ. ಸ್ನೇಹಿತರೆ, ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ವಾತಾವರಣವಿರಲಿದೆ. ವಿಶೇಷವಾಗಿ ವಿವಾಹದ ವಿಚಾರವಾಗಿ ಚಿಂತನೆಗಳಿದ್ದಂತಲ್ಲಿ ಶುಭ ವಾರ್ತೆಗಳು ಬರತಕ್ಕಂಥದ್ದು ಆಗಲಿದೆ. ಹಾಗೂ ವಿಶೇಷವಾಗಿ ಹಿರಿಯರ ಒಂದು ಸಂಪೂರ್ಣ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಶಕ್ತಿಯನ್ನು ತಂದುಕೊಡಲಿದ್ದು, ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಹಾಗೂ ಗೌರವ ಹೆಚ್ಚಾಗತಕ್ಕಂಥ ದಿನ. ಪ್ರೇಮಿಗಳಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಒಳ್ಳೆಯ ಶುಭ ಫಲವಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಿದ್ದು, ದೈಹಿಕ ಶಕ್ತಿ ಹಾಗೂ ಮಾನಸಿಕ ಉಲ್ಲಾಸ ಹೆಚ್ಚಾಗಿ ಕಾಣಿಸಿಕೊಳ್ಳಲಿದೆ. ನಿಯಮಿತ ಯೋಗ, ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡುವುದರಿಂದ ದಿನಪೂರ್ತಿ ಲವಲವಿಕೆಯಿಂದ ಇರಲು ಸಾಧ್ಯವಾಗಲಿದೆ. ಇನ್ನು ಈ ದಿನದ ನಿಮಗೆ ವಿಶೇಷವಾಗಿ ಕೃಷಿ ಹಾಗೂ ಭೂಮಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ತಕ್ಕದಾದಂತಹ ಶ್ರೇಷ್ಠ ಫಲ ಸಿಗಲಿದ್ದು, ಕೃಷಿ ಯಂತ್ರೋಪಕರಣಗಳ ಬಳಕೆ, ನೀರಾವರಿ ನಿರ್ವಹಣೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯುವಂತಹ ದಿನ. ಇನ್ನು ವಿಶೇಷವಾಗಿ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ, ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಆಡಳಿತ, ಗಣಿತ, ವೈದ್ಯಕೀಯ ತಂತ್ರಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಲಭಿಸತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಶ್ರೀ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿ ಹಾಗೂ ಸೂರ್ಯ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳುವುದರಿಂದ ಧೈರ್ಯ, ಶಕ್ತಿ, ಸಾಮರ್ಥ್ಯ ವೃದ್ಧಿಸಲಿದೆ. ವಿಶೇಷವಾಗಿ ಈ ದಿನ ಸೂರ್ಯ ದೇವರನ್ನು ಸ್ಮರಣೆ ಮಾಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡುವುದರಿಂದ ಶುಭ ಫಲವಿದೆ. ಹಾಗೂ ಈ ದಿನ ಆದಷ್ಟು ನೀವು ಉತ್ತಮ ಏಕಾಗ್ರತೆಗಾಗಿ ಒಂದು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ರುದ್ರಾಕ್ಷ ಮಾಲೆಯನ್ನು ಬಳಸಿಕೊಳ್ಳುವುದು ಉತ್ತಮ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:30ರಿಂದ 9:00ರವರೆಗೆ. ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ, ಶುಭ ದಿಕ್ಕು ಉತ್ತರ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿಯಾದ ಬುಧನ ಸ್ವಕ್ಷೇತ್ರ ದಿನವಾದ ಬುಧವಾರವಾದ್ದರಿಂದ ಬೌದ್ಧಿಕ ಚಾಣಾಕ್ಷತೆ, ಸೂಕ್ಷ್ಮ ಗ್ರಹಣ ಶಕ್ತಿ ಹಾಗೂ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಅತ್ಯುತ್ತಮವಾಗಿರಲಿದೆ. ಗ್ರಹಗಳ ಶುಭ ಸನ್ನಿವೇಶದಿಂದಾಗಿ ಮನಸ್ಸಿನಲ್ಲಿ ಅಪಾರ ಪ್ರಸನ್ನತೆ ಮೂಡಲಿದ್ದು, ಸಂಕೀರ್ಣ ಸನ್ನಿವೇಶಗಳನ್ನು ಜಾಣ್ಮೆಯಿಂದ ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳಲಿದ್ದೀರಿ. ಸಮಾಜದಲ್ಲಿ ಗೌರವ ಹಾಗೂ ವರ್ಚಸ್ಸು ವೃದ್ಧಿಯಾಗತಕ್ಕಂಥ ದಿನ. ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಅತ್ಯಂತ ಅನುಕೂಲಕರ ಹಾಗೂ ಉತ್ತೇಜನಕಾರಿ ವಾತಾವರಣವಿರಲಿದೆ. ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಹಾಗೂ ಶಿಸ್ತಿಗೆ ಒಂದು ಸೂಕ್ತವಾದಂತಹ ಮನ್ನಣೆ ಲಭಿಸುವಂತಹ ದಿನ. IT, ಲೆಕ್ಕಪತ್ರ, ಬ್ಯಾಂಕಿಂಗ್, ಆಡಳಿತ, ಮಾಧ್ಯಮ, ಬರವಣಿಗೆ ಹಾಗೂ ಶಿಕ್ಷಣ ರಂಗದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಪ್ರಗತಿಯ ಸುದ್ದಿಗಳು ಸಿಗತಕ್ಕಂಥ ದಿನ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಸಫಲತೆಯ ದಿನವಾಗಿದ್ದು, ಆಕರ್ಷಕ ಧನ ಲಾಭ ದೊರೆಯಲಿದೆ. ಶೈಕ್ಷಣಿಕ ಸಾಮಗ್ರಿಗಳು, ಮುದ್ರಣ, ಕಮಿಷನ್ ಏಜೆನ್ಸಿ, ತಾಂತ್ರಿಕ ಉಪಕರಣಗಳು ಹಾಗೂ ಆಹಾರ ಧಾನ್ಯಗಳ ವ್ಯಾಪಾರಸ್ಥರಿಗೆ ಶ್ರೇಷ್ಠ ವಹಿವಾಟು ನಡೆಯತಕ್ಕಂಥ ದಿನ. ನೂತನ ಹೂಡಿಕೆಗಳಿಗೆ ಯೋಜನೆಯನ್ನು ರೂಪಿಸಿಕೊಳ್ಳಲು ಹಾಗೂ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಇಂದು ಅತ್ಯಂತವಾದಂತಹ ಒಂದು ಪ್ರಶಸ್ತವಾದಂತಹ ದಿನವಾಗಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಪರಿಸ್ಥಿತಿಯು ಸಬಲ ಹಾಗೂ ತೃಪ್ತಿದಾಯಕವಾಗಿರಲಿದೆ. ಹಳೆಯ ಒಂದು ಶ್ರಮಕ್ಕೆ ತಕ್ಕಂತೆ ಧನಾಗಮನ ಸುಗಮವಾಗಲಿದ್ದು, ಬಾಕಿ ಹಣ ವಸೂಲಾತಿಯಲ್ಲಿ ಸುಧಾರಣೆ ಕಂಡುಬರಲಿದೆ. ಭವಿಷ್ಯದ ಒಂದು ಸುರಕ್ಷತೆಗಾಗಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಹಾಗೂ ಉಪಯುಕ್ತ ವಸ್ತುಗಳ ಖರೀದಿಗಾಗಿ
ಶುಭ ವೆಚ್ಚಗಳು ಉಂಟಾಗಲಿದೆ. ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಪ್ರಶಾಂತ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರು ಹಾಗೂ ಬಂಧುಗಳ ಸಂಪೂರ್ಣ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಹಾಗೂ ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತೃಪ್ತಿದಾಯಕವಾದಂತಹ ದಿನ. ಇನ್ನು ಈ ದಿನ ವಿಶೇಷವಾಗಿ ಮನಸ್ಸಿಗೆ ಸಂತೋಷ ತರುವಂತಹ ಒಂದು ಶುಭ ಘಟನೆಗಳು ನಡೆಯಲಿದ್ದು ಶುಭ ವಾರ್ತೆ ದೊರೆಯಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಹಾಗೂ ಮಾನಸಿಕ ಚೈತನ್ಯ ಕಾಯ್ದುಕೊಳ್ಳುವಂತಹ ದಿನ. ದಿನಪೂರ್ತಿ ಲವಲವಿಕೆಯಿಂದ ಇರಲು ನಿಯಮಿತ ಯೋಗ, ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ, ವಿಶೇಷವಾಗಿ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ಶ್ರೇಷ್ಠ ಫಲ ಸಿಗಲಿದೆ. ಕೃಷಿ ಯಂತ್ರೋಪಕರಣಗಳ ಬಳಕೆ, ನೀರಾವರಿ ಯೋಜನೆಗಳು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಸೂಕ್ತ ಆದಾಯ ದೊರೆಯುವಂತಹ ದಿನ. ಇನ್ನು ಈ ದಿನ ನೀವು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ, ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಗಣಿತ, ವಿಜ್ಞಾನ, ಆಡಳಿತ, ತಂತ್ರಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಲಭಿಸತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ವಿಶೇಷವಾಗಿ ಪರಿಹಾರವನ್ನು ನೋಡುವುದಾದರೆ, ಇಂದು ನಿಮ್ಮ ರಾಶ್ಯಾಧಿಪತಿಯ ದಿನವಾದ್ದರಿಂದ ಶ್ರೀ ಮಹಾಗಣಪತಿ ಅಥವಾ ಶ್ರೀ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಈ ದಿನ ಭಕ್ತಿಯಿಂದ ಓಂ ಗಂಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಜಪ ಮಾಡತಕ್ಕಂಥ ಸಂದರ್ಭದಲ್ಲಿ ರುದ್ರಾಕ್ಷೆ ಮಾಲೆಯನ್ನು ಜಪಿಸುವುದರಿಂದ ಶುಭ ಫಲಗಳು ದೊರೆಯತಕ್ಕಂಥ ಸಾಧ್ಯತೆ ಹೆಚ್ಚಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 1:30ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಇದನ್ನ ಶುಭವಾಗಲಿ. ತುಲಾರಾಶಿಯವರಿಗೆ ಇಂದು ಬುಧವಾರದ ಚಾಣಾಕ್ಷ ಮತ್ತು ಬುದ್ಧಿವಂತಿಕೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಸೌಂದರ್ಯ ಸಾಮರಸ್ಯದ ಸಮ್ಮಿಶ್ರಣದಿಂದಾಗಿ ಈ ದಿನವು ಅತ್ಯಂತ ಪ್ರಸನ್ನತೆ, ಸಮತೋಲನ ಹಾಗೂ ಶ್ರೇಷ್ಠ ಒಂದು ಯಶಸ್ಸಿನಿಂದ ಕೂಡಿರಲಿದೆ. ಈ ದಿನ ರಾಜತಾಂತ್ರಿಕ ಮಾತುಗಾರಿಕೆ ಹಾಗೂ ಸೃಜನಶೀಲ ಚಿಂತನೆಯಿಂದ ಸಂಕೀರ್ಣ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಲಿದ್ದೀರಿ. ನೂತನ ಸಂಪರ್ಕಗಳು ಮತ್ತು ಬಂಧು ಮಿತ್ರರ ಒಡನಾಟ ಸಂತಸವನ್ನು ತಂದುಕೊಡಲಿದೆ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರಶಾಂತ ವಾತಾವರಣವಿರಲಿದ್ದು ಸಾರ್ವಜನಿಕ ಸಂಪರ್ಕ, ಮಾಧ್ಯಮ, ಕಲೆ, ವಿನ್ಯಾಸ, ಆಡಳಿತ, ಹಣಕಾಸು ಹಾಗೂ ನ್ಯಾಯಾಂಗ ಕ್ಷೇತ್ರದಲ್ಲಿ ಇರತಕ್ಕಂಥ ಕೆಲಸ ಮಾಡತಕ್ಕಂಥ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಮತ್ತು ಮೆಚ್ಚುಗೆ ಲಭಿಸಲಿದೆ. ಸಹೋದ್ಯೋಗಿಗಳಿಗಿಂತ ಉತ್ತಮ ಸಹಕಾರ ದೊರೆಯಲಿದೆ. ವಿಶೇಷವಾಗಿ ಉತ್ತಮವಾದಂತಹ ದಿನ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಸಫಲತೆಯ ವಾತಾವರಣವಿರಲಿದ್ದು ಆಕರ್ಷಕ ಧನ ಲಾಭ ಸಿಗಲಿದೆ. ವಸ್ತ್ರೋದ್ಯಮ, ಆಭರಣ, ಸೌಂದರ್ಯ ಹಾಗೂ ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಕಮಿಷನ್ ಏಜೆನ್ಸಿ ನಡೆಸುವವರಿಗೆ ಶ್ರೇಷ್ಠ ವಹಿವಾಟು ನಡೆಯಲಿದೆ. ಹೊಸ ಒಪ್ಪಂದಗಳಿಗೆ ಚಾಲನೆ ನೀಡಲು ಪ್ರಶಸ್ತವಾದಂಥ ಸಮಯ. ಆರ್ಥಿಕ ಪರಿಸ್ಥಿತಿಯು ಅತ್ಯಂತ ಸಬಲ ಹಾಗೂ ತೃಪ್ತಿದಾಯಕವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ವೃತ್ತಿಪರ ಶ್ರಮದಿಂದ ನೂತನ ಧನಾಗಮನದ ಸುಗಮವಾಗಲಿದೆ. ಗೃಹ ಅಲಂಕಾರ, ಕೌಟುಂಬಿಕ ಅಗತ್ಯತೆಗಳು ಹಾಗೂ ಭವಿಷ್ಯದ ಉಳಿತಾಯ ಯೋಜನೆಗಳಿಗಾಗಿ ಹಣ ವಿನಿಯೋಗವಾಗತಕ್ಕಂಥ ದಿನ. ಈ ದಿನ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಹಾಗೂ ಪ್ರೀತಿ ಪೂರ್ವಕ ವಾತಾವರಣ ನೆಲೆಸಲಿದೆ. ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ಮತ್ತು ಅನ್ಯೋನ್ಯತೆ ಕೌಟುಂಬಿಕ ನೆಮ್ಮದಿಯನ್ನು ಹೆಚ್ಚಿಸಲಿದೆ. ಪ್ರೇಮಿಗಳಿಗೆ ಮನಸ್ಸಿಗೆ ಸಂತಸ ತರುವಂತಹ ತೃಪ್ತಿದಾಯಕ ಹಾಗೂ ಸುಂದರ ದಿನವಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ ಹಾಗೂ ಮಾನಸಿಕ ಪ್ರಸನ್ನತೆ ಕಾಯ್ದುಕೊಳ್ಳುವಂತಹ ದಿನ. ನಿಯಮಿತ ಯೋಗ, ಧ್ಯಾನ ಹಾಗೂ ಸಾತ್ವಿಕ ಆಹಾರ ಸೇವನೆ ಮಾಡುವುದು ದಿನಪೂರ್ತಿ ಲವಲವಿಕೆಯಿಂದ ಇರಲು ನೆರವಾಗಲಿದೆ. ಇದನ್ನ ಕೃಷಿಕರಲ್ಲಿ ಇರತಕ್ಕಂಥವರಿಗೆ, ಕೃಷಿ ವರ್ಗದವರಿಗೆ, ರೈತಾಪಿ ವರ್ಗದವರಿಗೆ ಹಾಗೂ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ
ಫಲ ಸಿಗಲಿದೆ. ಹೂವು, ಹಣ್ಣು, ವಾಣಿಜ್ಯ ಬೆಳೆಗಾರರು ಹಾಗೂ ನೀರಾವರಿ ಆಧಾರಿತ ಕೃಷಿಕರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಸೂಕ್ತ ಆದಾಯ ದೊರೆಯುವಂತಹ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ವಾಣಿಜ್ಯ, ಕಲೆ, ವಿನ್ಯಾಸ ಹಾಗೂ ಗಣಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಸತತ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಲಭಿಸಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಇಂದು ವಿಶೇಷವಾಗಿ ಶ್ರೀ ಮಹಾಗಣಪತಿಯ ಆರಾಧನೆ, ಶ್ರೀ ಮಹಾಲಕ್ಷ್ಮಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಗಣಪತಿ ದೇವರಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿ ಹಾಗೂ ವಿಶೇಷವಾಗಿ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಕಾರ್ಯ ವಿಘ್ನಗಳನ್ನು ನಿವಾರಿಸಿ ಸರ್ವ ಯಶಸ್ಸು ಮತ್ತು ಸೌಭಾಗ್ಯ ತರತಕ್ಕಂಥ ದಿನಗಳಾಗಲಿದೆ. ವಿಶೇಷವಾಗಿ ಈ ದಿನ ನೀವು ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಸ್ನೇಹಿತರೆ, ಈ ದಿನದ ನಿಮ್ಮ ಒಂದು ಒಳ್ಳೆಯ ಶುಭ ಫಲಕ್ಕಾಗಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆರಾಧನೆ ಹಾಗೂ ಲಕ್ಷ್ಮಿಯ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿ. ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಇಂದು ಬುಧವಾರದ ಚಾಣಾಕ್ಷ, ಬುದ್ಧಿವಂತಿಕೆ ಮತ್ತು ನಿಮ್ಮ ರಾಶಿಯಾಧಿಪತಿ ಮಂಗಳನ ಧೈರ್ಯ ಸ್ಥೈರ್ಯಗಳ ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಕ್ರಿಯಾಶೀಲ, ತೃಪ್ತಿದಾಯಕ ಹಾಗೂ ಸಫಲತೆಯಿಂದ ಕೂಡಿರಲಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಸವಾಲುಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲಿದ್ದೀರಿ. ಸಮಯೋಚಿತ ನಿರ್ಧಾರ ಹಾಗೂ ಚಾಣಾಕ್ಷ ಮಾತುಗಾರಿಕೆಯಿಂದ ಶತ್ರುಗಳನ್ನು ಮತ್ತು ಎದುರಾಳಿಗಳನ್ನು ಮಣಿಸಿ ಕಾರ್ಯ ಸಾಧಿಸತಕ್ಕಂಥ ದಿನ. ಇನ್ನು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣವಿರಲಿದೆ. ನಿಮ್ಮ ಶ್ರಮ ಮತ್ತು ಚಾಣಾಕ್ಷತೆಗೆ ಮೇಲಧಿಕಾರಿಗಳಿಂದ ಸೂಕ್ತ ಮನ್ನಣೆ ಲಭಿಸಲಿದೆ. ಸಂಶೋಧನೆ, ರಕ್ಷಣೆ, ತಂತ್ರಜ್ಞಾನ, ಆಡಳಿತ, ವೈದ್ಯಕೀಯ ಹಾಗೂ ಹಣಕಾಸು ಕ್ಷೇತ್ರದಲ್ಲಿರತಕ್ಕಂಥ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಮತ್ತು ಪ್ರಗತಿಯ ಸುದ್ದಿಗಳು ಸಿಗತಕ್ಕಂಥ ದಿನವಾಗಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ವ್ಯಾಪಾರಿಗಳಿಗೆ ಸಫಲತೆಯ ದಿನವಾಗಿದ್ದು ಆಕರ್ಷಕ ಧನ ಲಾಭ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಯಂತ್ರೋಪಕರಣಗಳು, ಶೈಕ್ಷಣಿಕ ಸಾಮಗ್ರಿಗಳು, ತಾಂತ್ರಿಕ ಉಪಕರಣಗಳು ಹಾಗೂ ಕಮಿಷನ್ ಏಜೆನ್ಸಿ ನಡೆಸುವವರಿಗೆ ಶ್ರೇಷ್ಠ ವಹಿವಾಟು ನಡೆಯಲಿದೆ. ಹೊಸ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಈ ದಿನ ಸೂಕ್ತವಾದಂತಹ ಸಮಯ. ಸ್ನೇಹಿತರೆ, ಈ ದಿನ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾದಂತಹ ಪರಿಸ್ಥಿತಿಯು ಸಬಲ ಹಾಗೂ ವೃದ್ಧಿದಾಯಕವಾಗಲಿದೆ. ನೂತನ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿದೆ. ಹಳೆಯ ಶ್ರಮಕ್ಕೆ ತಕ್ಕಂತೆ ಬಾಕಿ ಹಣ ವಸೂಲಾಗಲಿದೆ. ಆಸ್ತಿ ಅಭಿವೃದ್ಧಿಯಾಗತಕ್ಕಂಥದ್ದು. ಭವಿಷ್ಯದ ದೀರ್ಘಕಾಲೀನ ಹೂಡಿಕೆಗಳು ಮತ್ತು ಗೃಹ ಉಪಯೋಗಿ ವಸ್ತುಗಳ ಖರೀದಿಗೆ ಈ ದಿನ ಹಣ ವಿನಿಯೋಗ ಮಾಡತಕ್ಕಂಥ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದೆ. ಸಹೋದರರು ಹಾಗೂ ಹಿರಿಯರ ಸಂಪೂರ್ಣ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ, ಗೌರವ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಮನಸ್ಸಿಗೆ ಉಲ್ಲಾಸ ತರುವಂತಹ ಒಂದು ತೃಪ್ತಿದಾಯಕವಾದಂತಹ ದಿನವಾಗಲಿದೆ. ಸ್ನೇಹಿತರೆ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆರೋಗ್ಯ ಈ ದಿನ ತಕ್ಕ ಮಟ್ಟಿಗೆ ಸಾಧಾರಣವಾಗಿದ್ದು ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಉತ್ತಮ ಆಹಾರ ಸೇವನೆ, ಸಾತ್ವಿಕ ಆಹಾರ ಸೇವನೆ ಹಾಗೂ ಜಂಕ್ ಫುಡ್ಗಳನ್ನು ದೂರ ಮಾಡತಕ್ಕಂಥದ್ದು ಹಾಗೂ ಹೆಚ್ಚು ನೀರನ್ನು ಸೇವನೆ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗಲಿದೆ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ಶ್ರೇಷ್ಠ ಫಲ ಸಿಗಲಿದ್ದು ಭೂಮಿಯ ಅಭಿವೃದ್ಧಿ ಮಾಡತಕ್ಕಂಥದ್ದು ಹಾಗೂ ವಿಶೇಷವಾಗಿ ನೀರಾವರಿ ಯೋಜನೆಗಳು, ಕೃಷಿ ಯಂತ್ರೋಪಕರಣಗಳ ಬಳಕೆ ಮಾಡತಕ್ಕಂಥದ್ದು, ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಸೂಕ್ತ ಆದಾಯ ದೊರೆಯಲಿದೆ. ಈ ದಿನ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಇರಲಿದೆ. ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ವೈದ್ಯಕೀಯ, ಇಂಜಿನಿಯರಿಂಗ್, ಗಣಿತ, ತಂತ್ರಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ
ಕಠಿಣ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಲಭಿಸಲಿದೆ. ಈ ದಿನ ವಿಶೇಷವಾಗಿ ಬುಧವಾರವಾದ್ದರಿಂದ ಶ್ರೀ ಗಣಪತಿ ದೇವರ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೂ ಬೆಳಗ್ಗೆ ಗಣಪತಿ ದೇವರಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಫಲಕ್ಕಾಗಿ ಓಂ ಗಂಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಹಾಗೂ ಒಂದು ಆಧ್ಯಾತ್ಮಿಕ ಒಂದು ಜ್ಞಾನಕ್ಕಾಗಿ ಭಗವದ್ಗೀತೆಯನ್ನು ಓದಿಕೊಳ್ಳುವುದು ಉತ್ತಮ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 10 ಗಂಟೆ 45 ನಿಮಿಷದವರೆಗೆ. ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು, ಶುಭ ದಿಕ್ಕು ದಕ್ಷಿಣ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಬೌದ್ಧಿಕ ಚಾಣಾಕ್ಷತೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಗುರುದೇವನ ದೈವಿಕ ಆಶೀರ್ವಾದ ಸಮ್ಮಿಶ್ರಣದಿಂದಾಗಿ ಈ ದಿನವು ಅತ್ಯಂತ ಪ್ರಸನ್ನತೆ, ಧರ್ಮಚಿಂತನೆ ಹಾಗೂ ಯಶಸ್ಸಿನಿಂದ ಕೂಡಿರಲಿದೆ. ನಿಮ್ಮ ಜ್ಞಾನ, ದೂರದೃಷ್ಟಿ ಹಾಗೂ ಉತ್ತಮ ಮಾತುಗಾರಿಕೆಗೆ ಸಮಾಜ ಮತ್ತು ಕುಟುಂಬದಲ್ಲಿ ಶ್ರೇಷ್ಠ ಗೌರವ ಲಭಿಸತಕ್ಕಂಥ ದಿನ. ದೀರ್ಘಕಾಲದ ಶುಭ ಕಾರ್ಯಗಳಿಗೆ ಮತ್ತು ಪ್ರಮುಖ ನಿರ್ಧಾರಗಳಿಗೆ ಚಾಲನೆ ನೀಡಲು ಅತ್ಯಂತ ಪ್ರಶಸ್ತವಾದಂಥ ದಿನ. ಇಂದು ಉದ್ಯೋಗ ಮತ್ತು ಕಾರ್ಯಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ಹಾಗೂ ಅತ್ಯಂತ ಉತ್ತೇಜನಕಾರಿ ವಾತಾವರಣವಿರಲಿದೆ. ನಿಮ್ಮ ಅನುಭವ ಹಾಗೂ ದಕ್ಷತೆಗೆ ಮೇಲಧಿಕಾರಿಗಳಿಂದ ಸೂಕ್ತ ಮನ್ನಣೆ ದೊರೆಯಲಿದೆ. ಶಿಕ್ಷಣ, ಉಪನ್ಯಾಸ, ಕಾನೂನು, ಆಡಳಿತ, ಮಾರ್ಕೆಟಿಂಗ್, ಹಣಕಾಸು ಹಾಗೂ ಸಲಹಾ ಕ್ಷೇತ್ರದಲ್ಲಿದ್ದಂಥವರಿಗೆ ನೂತನ ಅವಕಾಶಗಳು ಮತ್ತು ಯಶಸ್ಸು ದೊರೆಯತಕ್ಕಂಥ ದಿನ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ವ್ಯಾಪಾರಸ್ಥರಿಗೆ ಇದನ್ನ ಶ್ರೇಷ್ಠವಾದಂತಹ ಲಾಭ ತರತಕ್ಕಂಥ ದಿನ. ಶೈಕ್ಷಣಿಕ ಸಾಮಗ್ರಿಗಳು, ಪ್ರಕಾಶನ, ಧಾರ್ಮಿಕ ವಸ್ತುಗಳು, ರಿಯಲ್ ಎಸ್ಟೇಟ್, ಯಂತ್ರೋಪಕರಣಗಳು ಹಾಗೂ ಹೂಡಿಕೆ ವ್ಯವಹಾರ ನಡೆಸುವವರಿಗೆ ಶ್ರೇಷ್ಠ ವಹಿವಾಟು ನಡೆಯಲಿದೆ. ಹೊಸ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಮತ್ತು ವಿಸ್ತರಣೆಗೆ ಸೂಕ್ತವಾದಂತಹ ಸಮಯ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದು ವೃದ್ಧಿದಾಯಕವಾಗಲಿದೆ. ನೂತನ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿದೆ. ಹಳೆಯ ಹೂಡಿಕೆಗಳಿಂದ ಧನಾಗಮನ ಸುಗಮವಾಗತಕ್ಕಂಥ ದಿನ. ಧಾರ್ಮಿಕ ಕಾರ್ಯಗಳು, ಭವಿಷ್ಯದ ಉಳಿತಾಯ ಯೋಜನೆಗಳು ಹಾಗೂ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಶುಭ ವೆಚ್ಚಗಳು ಉಂಟಾಗಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರತಕ್ಕಂಥ ದಿನ. ಮನೆಯ ಹಿರಿಯರ ಹಾಗೂ ಗುರುಗಳ ಆಶೀರ್ವಾದ ನಿಮಗೆ ದಾರಿದೀಪವಾಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಹಾಗೂ ಗೌರವ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ನಿಮ್ಮ ಮನಸ್ಸಿನಿಗೆ ಉಲ್ಲಾಸ ತರುವಂತಹ ಒಂದು ತೃಪ್ತಿದಾಯಕವಾದಂತಹ ಒಂದು ದಿನವಾಗಲಿದೆ. ಸ್ನೇಹಿತರೆ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಲಿದ್ದು ದೈಹಿಕ ಹಾಗೂ ಮಾನಸಿಕ ಉಲ್ಲಾಸ ಕಾಯ್ದುಕೊಳ್ಳಲಿದ್ದೀರಿ. ದಿನಪೂರ್ತಿ ಪ್ರಸನ್ನತೆಯಿಂದ ಇರಲು ದೈನಂದಿನ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಸರಿಯಾದ ಸಮಯಕ್ಕೆ ಸರಿಯಾದಂತಹ ಆಹಾರ, ಸಾತ್ವಿಕ ಆಹಾರ ಸೇವನೆ ಹಾಗೂ ಧ್ಯಾನವನ್ನು ಮಾಡಿಕೊಳ್ಳಿ. ಈ ದಿನ ನಿಮಗೆ ಕೃಷಿಯವರಿಗೆ, ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ಶ್ರೇಷ್ಠ ಫಲ ಸಿಗಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ, ನೀರಾವರಿ ನಿರ್ವಹಣೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಸೂಕ್ತ ಆದಾಯ ದೊರೆಯುವಂತಹ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದ್ದು ಗ್ರಹಣ ಶಕ್ತಿ ಮೂಡಲಿದೆ. ಏಕಾಗ್ರತೆ ಅತ್ಯುತ್ತಮವಾಗಿರತಕ್ಕಂಥ ದಿನ. ಉನ್ನತ ಶಿಕ್ಷಣ, ಕಾನೂನು, ಗಣಿತ, ಆಡಳಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ದೊರೆಯುವಂತಹ ದಿನ. ಈ ದಿನ ನೀವು ವಿಶೇಷವಾಗಿ ಬುಧವಾರವಾದ್ದರಿಂದ ಮಹಾವಿಷ್ಣುವಿನ ಆರಾಧನೆ ಹಾಗೂ ಗಣಪತಿಯನ್ನು ಸ್ಮರಣೆ ಮಾಡಿ, ಗಣಪತಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ, ಗಣಪತಿ ವಿಗ್ರಹಕ್ಕೆ ಪೂಜೆಯನ್ನು ಮಾಡಿ ಹಾಗೂ ಸರ್ವ ವಿಘ್ನಗಳು ಪರಿಹಾರವಾಗಿ ಶುಭ ಯೋಗಗಳನ್ನು ಭಗವಂತ ಅನುಗ್ರಹಿಸಲಿದ್ದಾನೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 ಬೆಳಗ್ಗೆ 10:45 ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ವಿಶೇಷವಾಗಿ ಭಗವಂತ ಈ ದಿನ ನಿಮಗೆ ಶುಭ ಫಲವನ್ನು ಕೊಟ್ಟು ಕಾಪಾಡಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಈ ದಿನ ನಿಮಗೆ ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಬುಧವಾರದ ಬೌದ್ಧಿಕ ಚಾಣಾಕ್ಷತೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಶನಿದೇವನ ಶಿಸ್ತು, ಪರಿಶ್ರಮಗಳ ಸಮ್ಮಿಶ್ರಣದಿಂದಾಗಿ ಈ ದಿನವು ಅತ್ಯಂತ ಪ್ರಶಾಂತ, ಕಾರ್ಯಸಾಧಕ ಹಾಗೂ ಯಶಸ್ವಿಯಾಗಿರಲಿದೆ.
ದೀರ್ಘಕಾಲದ ಯೋಜನೆಯೊಂದನ್ನು ಶಿಸ್ತುಬದ್ಧವಾಗಿ ಪೂರ್ಣಗೊಳಿಸಲಿದ್ದೀರಿ. ತಾಳ್ಮೆ ಮತ್ತು ಸಮಯೋಚಿತ ನಿರ್ಧಾರಗಳು ನಿರೀಕ್ಷಿತ ಫಲಿತಾಂಶ ತರಲಿದ್ದು ಗೌರವ ಆಧಾರಗಳು ಲಭಿಸತಕ್ಕಂಥ ದಿನ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಸ್ಥಿರ ವಾತಾವರಣವಿರಲಿದೆ. ಮೇಲಧಿಕಾರಿಗಳಿಂದ ನಿಮ್ಮ ಕರ್ತವ್ಯ ನಿಷ್ಠೆಗೆ ಸೂಕ್ತ ಪ್ರೋತ್ಸಾಹ ಲಭಿಸಲಿದೆ. ಆಡಳಿತ, ನಿರ್ಮಾಣ, ರಿಯಲ್ ಎಸ್ಟೇಟ್ ಹಾಗೂ ನ್ಯಾಯಾಂಗ, ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ವಿಭಾಗದಲ್ಲಿರತಕ್ಕಂಥ ಉದ್ಯೋಗಿಗಳಿಗೆ ನೂತನ ಸಫಲತೆ ಹಾಗೂ ಪ್ರಗತಿಯ ಸುದ್ದಿಗಳು ಸಿಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಸಫಲತೆಯ ಒಂದು ವಾತಾವರಣವಿರಲಿದ್ದು ಆಕರ್ಷಕ ಧನ ಲಾಭ ದೊರೆಯಲಿದೆ. ಸ್ಥಿರ ಆಸ್ತಿ, ಲೋಹ, ಯಂತ್ರೋಪಕರಣಗಳು, ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಗುತ್ತಿಗೆ ವ್ಯವಹಾರ ನಡೆಸುವವರಿಗೆ ಶ್ರೇಷ್ಠ ವಹಿವಾಟು ನಡೆಯತಕ್ಕಂಥ ದಿನ. ಹೊಸ ಒಪ್ಪಂದಗಳಿಗೆ ಚಾಲನೆ ನೀಡಲು ಈ ದಿನ ಪ್ರಶಸ್ತವಾದಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಅತ್ಯಂತ ಸಬಲ ಹಾಗೂ ತೃಪ್ತಿದಾಯಕವಾಗಲಿದೆ. ಹಳೆಯ ಶ್ರಮಕ್ಕೆ ತಕ್ಕಂತೆ ಧನಾಗಮನ ಸುಗಮವಾಗಲಿದ್ದು ಬಾಕಿ ಹಣ ವಸೂಲಾತಿಯಲ್ಲಿ ಪ್ರಗತಿ ಕಂಡುಬರತಕ್ಕಂಥ ದಿನ. ಭವಿಷ್ಯದ ದೀರ್ಘಕಾಲೀನ ಹೂಡಿಕೆಗಳು, ಭೂಮಿ, ಆಸ್ತಿ ಅಭಿವೃದ್ಧಿ ಅಥವಾ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಹಣ ವಿನಿಯೋಗವಾಗತಕ್ಕಂಥ ದಿನ. ಈ ದಿನ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ವಾತಾವರಣವಿರಲಿದ್ದು ಹಿರಿಯರ ಆಶೀರ್ವಾದ ಹಾಗೂ ಸಹೋದರರ ಸಕಾಲಿಕ ಬೆಂಬಲ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ, ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿಗೆ ಸಂತಸ ತರುವಂತಹ ತೃಪ್ತಿದಾಯಕವಾದಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಾಮಾನ್ಯವಾಗಿದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ದಿನ. ಶೀತ, ಕಫ, ಜ್ವರದಂಥ ಅನಾರೋಗ್ಯಗಳು ಬರಬಹುದು. ಬೆನ್ನು ನೋವು, ನರದ ಸಮಸ್ಯೆಗಳು ಕೊಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ಶ್ರೇಷ್ಠ ಫಲ ಸಿಗಲಿದ್ದು ಭೂಮಿಯ ಅಭಿವೃದ್ಧಿ ಮಾಡುವಂಥದ್ದು, ನೀರಾವರಿ ನಿರ್ವಹಣೆ, ಕೃಷಿ ಯಂತ್ರೋಪಕರಣಗಳ ಬಳಕೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯುವಂಥ ದಿನ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ, ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ತಂತ್ರಜ್ಞಾನ, ಗಣಿತ, ಇಂಜಿನಿಯರಿಂಗ್, ಆಡಳಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಲಭಿಸಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಇದು ಬುಧವಾರವಾದ್ದರಿಂದ ವಿಶೇಷವಾಗಿ ಮಹಾವಿಷ್ಣು ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಲಕ್ಷ್ಮೀನಾರಾಯಣ ಹೃದಯವನ್ನು ಪಾರಾಯಣ ಮಾಡಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಶುಭ ಫಲಗಳನ್ನು ಕೊಡಲಿ ಹಾಗೂ ವಿಶೇಷವಾಗಿ ಯೋಗ, ಅದರಲ್ಲೂ ಧ್ಯಾನವನ್ನು ಮಾಡಿ. ಧ್ಯಾನಕ್ಕಾಗಿ ಸ್ಫಟಿಕ ಮಾಲೆಯನ್ನು ಧರಿಸಿಕೊಳ್ಳುವುದರಿಂದ, ಸ್ಫಟಿಕ ಮಾಲೆಯಲ್ಲಿ ಲೆಕ್ಕ ಮಾಡುವುದರಿಂದ ಹಾಗೂ ಧ್ಯಾನಕ್ಕೆ ಈ ಸ್ಫಟಿಕ ಮಾಲೆ ಅತ್ಯಂತ ಒಂದು ಶುಭವಾಗಲಿದೆ ಮತ್ತು ರಕ್ಷಣೆಗಾಗಿ ಸಹಿತ ಉತ್ತಮ ಫಲ ಕೊಡಲಿದೆ. ವಿಶೇಷವಾಗಿ ದಿನ ನಿಮಗೆ ಶುಭವಾಗಲಿ. ಕುಂಭರಾಶಿಯವರಿಗೆ ಇಂದು ಬುಧವಾರದ ಚಾಣಾಕ್ಷತೆ ಹಾಗೂ ಬುದ್ಧಿವಂತಿಕೆ, ನಿಮ್ಮ ರಾಶಿಯಾಧಿಪತಿ ಶನಿದೇವನ ಸಂಶೋಧನಾತ್ಮಕ ಚಿಂತನೆಗಳ ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಪ್ರಗತಿದಾಯಕವಾದಂಥ ದಿನವಾಗಲಿದೆ. ಆಶಾದಾಯಕ ಹಾಗೂ ಯಶಸ್ವಿದಾಯಕವಾದಂಥ ದಿನ. ನೂತನ ವಿಚಾರಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಲಿದೆ. ನಿಮ್ಮ ನೈಪುಣ್ಯತೆ ಹಾಗೂ ವಿಶಿಷ್ಟ ಕಾರ್ಯಶೈಲಿಯಿಂದ ಸವಾಲುಗಳನ್ನು ಸುಲಭವಾಗಿ ಮೆಟ್ಟಿ ನಿಂತು ಸಮಾಜದಲ್ಲಿ ಗೌರವ ಗಳಿಸುವಂಥ ದಿನ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ಅನುಕೂಲಕರವಾಗಿರಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮೇಲಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ಸೂಕ್ತ ಪ್ರೋತ್ಸಾಹ ದೊರೆಯುವಂಥ ದಿನ. ಇನ್ನು ವಿಶೇಷವಾಗಿ IT, ತಂತ್ರಜ್ಞಾನ, ಸಂಶೋಧನೆ, ಆಡಳಿತ, ಮಾರ್ಕೆಟಿಂಗ್ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ
ನೂತನ ಅವಕಾಶಗಳು ಮತ್ತು ಪ್ರಗತಿಯ ಸುದ್ದಿಗಳು ಸಿಗತಕ್ಕಂಥ ದಿನ. ಈ ದಿನ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ದೊರೆಯಲಿದ್ದು, ಎಲೆಕ್ಟ್ರಾನಿಕ್ಸ್, ತಾಂತ್ರಿಕ ಉಪಕರಣಗಳು, ಶೈಕ್ಷಣಿಕ ಸಾಮಗ್ರಿಗಳು, ರಿಯಲ್ ಎಸ್ಟೇಟ್ ಹಾಗೂ ನೆಟ್ವರ್ಕಿಂಗ್ ವ್ಯವಹಾರ ನಡೆಸುವವರಿಗೆ ಶ್ರೇಷ್ಠ ಒಂದು ವಹಿವಾಟು ನಡೆಯುವಂತಹ ದಿನ. ನೂತನ ಯೋಜನೆಗಳನ್ನು ಪ್ರಾರಂಭಿಸಲು ಇಂದು ಒಪ್ಪಂದಗಳಿಗೆ ಸಹಿ ಹಾಕಲು ಪ್ರಶಸ್ತವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ವೃದ್ಧಿದಾಯಕವಾಗಿರಲಿದೆ. ನೂತನ ಮೂಲಗಳಿಂದ ಆದಾಯ ಹರಿದು ಬರಲಿದೆ. ಹಳೆಯ ಹೂಡಿಕೆಗಳಿಂದ ಶುಭ ಫಲಗಳು ದೊರೆಯಲಿದೆ. ತಾಂತ್ರಿಕ ಉಪಕರಣಗಳ ಖರೀದಿ, ಭವಿಷ್ಯದ ಉಳಿತಾಯ ಯೋಜನೆಗಳು ಅಥವಾ ಗೃಹ ಉಪಯೋಗಿ ಅಗತ್ಯತೆ ವಸ್ತುಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಪ್ರಶಾಂತ ವಾತಾವರಣವಿರಲಿದೆ. ಮಿತ್ರರು ಹಾಗೂ ಬಂಧುಗಳೊಂದಿಗೆ ಅರ್ಥಪೂರ್ಣ ಸಮಯವನ್ನು ಕಳೆಯಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಹಾಗೂ ಸೌಹಾರ್ದತೆ ಹೆಚ್ಚಾಗಲಿದೆ. ಹಾಗೂ ವಿಶೇಷವಾಗಿ ಪ್ರೇಮಿಗಳಿಗೆ ಮನಸ್ಸಿಗೆ ಸಂತಸ ತರುವಂತಹ ಶುಭ ಫಲಗಳು ದೊರೆಯಲಿದೆ. ಇನ್ನು ಈ ವಿಶೇಷವಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ ಹಾಗೂ ಮಾನಸಿಕ ಉಲ್ಲಾಸ ದೊರೆಯುವಂತಹ ದಿನ. ವಿಶೇಷವಾಗಿ ದೈನಂದಿನ ಯೋಗ, ಪ್ರಾಣಾಯಾಮ, ಧ್ಯಾನಕ್ಕೆ ಹೆಚ್ಚಿನ ಸಮಯವನ್ನು ಕೊಡಿ. ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡುವುದು ಉತ್ತಮವಾಗಿ ಕಾಣಲಿದೆ. ಇನ್ನು ಈ ದಿನ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕ ಶ್ರೇಷ್ಠ ಫಲ ಸಿಗಲಿದ್ದು, ವಿಶೇಷವಾಗಿ ಭೂಮಿ ಹಾಗೂ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಭ ಫಲಗಳು ದೊರೆಯತಕ್ಕಂಥ ದಿನ. ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಉತ್ತಮ ಆದಾಯ ದೊರೆಯತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದ್ದು, ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಕಂಪ್ಯೂಟರ್ ಸೈನ್ಸ್, ತಂತ್ರಜ್ಞಾನ, ಗಣಿತ, ಆಡಳಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಫಲಿತಾಂಶಗಳು ದೊರೆಯತಕ್ಕಂಥ ದಿನ. ಇನ್ನು ಈ ದಿನದ ವಿಶೇಷವಾಗಿ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಹಾಗೂ ಲಲಿತಾ ದೇವಿಯ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡುವುದರಿಂದ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಮೀನರಾಶಿಯವರಿಗೆ ಇಂದು ಬುಧವಾರದ ಬೌದ್ಧಿಕ ತೇಜಸ್ಸು ಹಾಗೂ ನಿಮ್ಮ ರಾಶಿಯಾಧಿಪತಿ ಗುರುದೇವನ ಜ್ಞಾನ ಮತ್ತು ಕಾರುಣ್ಯದ ಸಮ್ಮಿಶ್ರಣದಿಂದಾಗಿ ಈ ದಿನವು ಅತ್ಯಂತ ಪ್ರಶಾಂತವಾಗಿರಲಿದೆ. ಸಾತ್ವಿಕ ಹಾಗೂ ಯಶಸ್ವಿಯಾಗಿರತಕ್ಕಂಥ ದಿನ. ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಸೃಜನಶೀಲ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಲಿದೆ. ನಿಮ್ಮ ಮೃದು ಸಂವಹನ ಹಾಗೂ ಸಮಯೋಚಿತ ಸಾಂತ್ವನಕಾರಿ ಮಾತುಗಳಿಗೆ ಸಮಾಜದಲ್ಲಿ ಮತ್ತು ಕೌಟುಂಬಿಕ ವಲಯದಲ್ಲಿ ಶ್ರೇಷ್ಠ ಗೌರವ ಲಭಿಸತಕ್ಕಂಥ ದಿನ. ಇನ್ನು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕವಾಗಿರಲಿದೆ. ನಿಮ್ಮ ದಕ್ಷತೆ ಮತ್ತು ಕರ್ತವ್ಯ ನಿಷ್ಠೆಗೆ ಮೇಲಧಿಕಾರಿಗಳಿಂದ ಸೂಕ್ತ ಮನ್ನಣೆ ಸಿಗಲಿದೆ. ಶೈಕ್ಷಣಿಕ ಸಲಹಾ ರಂಗ ವಿಶೇಷವಾಗಿ ನಿಮಗೆ ಶುಭ ಫಲವನ್ನು ಕೊಡಲಿದೆ. ಜಲಸಂಪನ್ಮೂಲ, ಆಡಳಿತ, ವೈದ್ಯಕೀಯ, ಸಾಹಿತ್ಯ, ಕಲಾಕ್ಷೇತ್ರದಲ್ಲಿರತಕ್ಕಂಥವರಿಗೆ ನೂತನ ಸಫಲತೆ ಹಾಗೂ ಸುಖ ಯೋಗ ಭಾಗ್ಯಗಳು ದೊರೆಯುವಂತಹ ಯೋಗವಿದೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಸಫಲತೆಯ ವಾತಾವರಣವಿರಲಿದ್ದು ಆಕರ್ಷಕ ಧನ ಲಾಭದ ಯೋಗವಿದೆ. ಜಲ ಉತ್ಪನ್ನಗಳು, ಔಷಧೀಯ ವಸ್ತುಗಳು, ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಧಾರ್ಮಿಕ ಗ್ರಂಥಗಳು ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುವವರಿಗೆ ಶ್ರೇಷ್ಠ ವಹಿವಾಟು ನಡೆಯಲಿದೆ. ಹೊಸ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ವಿಶೇಷವಾಗಿ ಇದನ್ನು ಅತ್ಯಂತ ಪ್ರಶಸ್ತವಾದಂಥ ದಿನ. ಇನ್ನು ವಿಶೇಷವಾಗಿ ಸ್ನೇಹಿತರೆ, ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ವೃದ್ಧಿದಾಯಕವಾಗಿರಲಿದೆ. ನೂತನ ವರ್ಷಗಳಿಂದ ಆದಾಯ ಹರಿದು ಬರಲಿದೆ. ವಿಶೇಷವಾಗಿ ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಆಗಮನದಿಂದ ಶ್ರೇಯಸ್ಸು ಸಿಗತಕ್ಕಂಥ ದಿನವಾಗಲಿದೆ. ಇನ್ನು ಈ ದಿನದ ದೀರ್ಘಕಾಲೀನ ಉಳಿತಾಯ ಯೋಜನೆಗಳು, ಧಾರ್ಮಿಕ ಕಾರ್ಯಗಳು ಹಾಗೂ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ
ಶುಭ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಪ್ರೀತಿಪೂರ್ವಕ ವಾತಾವರಣವಿರಲಿದೆ. ಮನೆಯ ಹಿರಿಯರು ಹಾಗೂ ಗುರು ಹಿರಿಯರ ಆಶೀರ್ವಾದ ನಿಮಗೆ ಮಾರ್ಗದರ್ಶನಕವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶೇಷವಾಗಿ ಸೌಹಾರ್ದತೆ ಮೂಡಲಿದ್ದು ಪ್ರೀತಿ ಮತ್ತು ವಿಶೇಷವಾಗಿ ಪರಸ್ಪರ ಗೌರವ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಮನಸ್ಸಿಗೆ ಸಂತಸ ತರುವಂತಹ ಶುಭ ದಿನ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿ. ದೈಹಿಕ ಶಕ್ತಿ ಹಾಗೂ ಮಾನಸಿಕ ಪ್ರಸನ್ನತೆ ಇರತಕ್ಕಂಥ ದಿನ ಮತ್ತು ಈ ದಿನ ಕೆಲಸ ಕಾರ್ಯಗಳನ್ನು ಕಾಯ್ದುಕೊಳ್ಳುವಂತಹ ದಿನ. ದೈನಂದಿನ ಯೋಗ, ಧ್ಯಾನ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡುವುದರಿಂದ ದಿನಪೂರ್ತಿ ಲವಲವಿಕೆಯಿಂದ ಇರಲು ಸಾಧ್ಯವಾಗಲಿದೆ. ಇನ್ನು ಈ ದಿನ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ, ನಿಮ್ಮ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕ ಶ್ರೇಷ್ಠ ಫಲ ಸಿಗಲಿದ್ದು, ನೀರಾವರಿ ನಿರ್ವಹಣೆ, ಕೃಷಿ ಭೂಮಿಯ ಅಭಿವೃದ್ಧಿ ಹಾಗೂ ವಾಣಿಜ್ಯ, ಹೂವು ಹಣ್ಣು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಹೊಸ ಒಂದು ಸೂಕ್ತ ಆದಾಯ ದೊರೆಯುವಂತಹ ದಿನ. ವಿಶೇಷವಾಗಿ ಸ್ನೇಹಿತರೆ, ಕೃಷಿಕರು ಇದನ್ನ ಎಚ್ಚರಿಕೆಯಿಂದ ಮುಂದುವರಿಯಿರಿ, ಶುಭ ಫಲವಿದೆ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ಜ್ಞಾನಶಕ್ತಿ, ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಉನ್ನತ ಶಿಕ್ಷಣ, ವೈದ್ಯಕೀಯ, ಸಾಹಿತ್ಯ ಹಾಗೂ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶುಭ ಫಲಗಳಿದೆ. ವಿಶೇಷವಾಗಿ ಕಠಿಣ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಲಭಿಸತಕ್ಕಂಥ ದಿನ. ಈ ದಿನ ಬುಧವಾರವಾದ್ದರಿಂದ ಶ್ರೀ ಮಹಾಗಣಪತಿ ಅಥವಾ ಶ್ರೀ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿ ಗಣಪತಿಯ ವಿಗ್ರಹಕ್ಕೆ ಪೂಜೆಯನ್ನು ಮಾಡಿ. ದೇಹದಲ್ಲಿ ವಿಶೇಷವಾಗಿ ಚೈತನ್ಯ ವೃದ್ಧಿಗಾಗಿ ವಿಶೇಷವಾಗಿ ಭಗವಂತನ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3. ಶುಭ ಬಣ್ಣ ತಿಳಿ ಹಸಿರು ಬಣ್ಣ. ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭವಾಗಲಿ.